ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಬಣ್ಣ ಬಣ್ಣದ ರಂಗೋಲಿ, ಸಾಂಪ್ರದಾಯಿಕ ಉಡುಗೆಯಲ್ಲಿ ಮಿಂಚಿದ ವಿದ್ಯಾರ್ಥಿಗಳು, ಎಲ್ಲೆಲ್ಲೂ ಓಣಂ ಹಬ್ಬದ ಸಂಭ್ರಮ. ಬಿಜಿಎಸ್ ಕ್ಯಾಂಪಸ್ ಅಕ್ಷರಶಃ ಕೇರಳದ ಹಬ್ಬದ ವಾತಾವರಣಕ್ಕೆ ಸಾಕ್ಷಿಯಾಗಿತ್ತು. ವರ್ಣರಂಜಿತ ಹೂವುಗಳು ಹಾಗೂ ವಿಶೇಷ ಲೈಟಿಂಗ್ನಿಂದ ಎಸ್ಜೆಬಿ ಸಭಾಂಗಣ ಕಂಗೊಳಿಸಿತು. ಸಾಂಪ್ರದಾಯಿಕ ಕೇರಳ ಶೈಲಿಯ ಸೀರೆ ಧರಿಸಿದ ವಿದ್ಯಾರ್ಥಿನಿಯರು, ಪಂಚೆ ಶಲ್ಯ ತೊಟ್ಟ ವಿದ್ಯಾರ್ಥಿಗಳು ಓಣಂ ಸಂಭ್ರಮಕ್ಕೆ ಮತ್ತಷ್ಟು ಮೆರುಗು ನೀಡಿದರು. ಬಿಜಿಎಸ್ ಎಸ್ಜೆಪಿ ಕಾಲೇಜು ಕ್ಯಾಂಪಸ್ನಲ್ಲಿ ಓಣಂ ಸಂಭ್ರಮ. ವಸುದೈವ ಕುಟುಂಬಕಂ ಸಂದೇಶ ಸಾರಿದ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ. ಇದು ಬಿಜಿಎಸ್ ಕ್ಯಾಂಪಸ್. ಆದ್ರೆ ದೃಶ್ಯ ನೋಡಿದ್ರೆ ಅಕ್ಷರಶಃ ಕೇರಳವೇ ಕಣ್ಣ ಮುಂದೆ ಬಂದಂತೆ ಭಾಸವಾಗ್ತಿತ್ತು. ವರ್ಣರಂಜಿತ ಹೂಗಳಿಂದ ಅರಳಿದ ಮನಮೋಹಕ ರಂಗೋಲಿ, ವಿಶೇಷ ಲೈಟಿಂಗ್ನಿಂದ ಕಂಗೊಳಿಸಿದ ಎಸ್ಜೆಬಿ ಸಭಾಂಗಣ, ಕೇರಳದ ಸಾಂಪ್ರದಾಯಿಕ ಉಡುಗೆಯಲ್ಲಿ ಮಿಂಚಿದ ವಿದ್ಯಾರ್ಥಿಗಳು, ಎಲ್ಲೆಲ್ಲೂ ಓಣಂ ಹಬ್ಬದ ಸಡಗರ. ಎಸ್, ನೋಡುಗರ ಕಣ್ಣಿಗೆ ಹಬ್ಬದ ಔತಣ ನೀಡಿದ್ರೆ ದಿಗ್ಭ್ರಮೆ ಹುಟ್ಟಿಸೋ ಚಂಡೆ ವಾದ್ಯದ ನಾದ ಪ್ರತಿಯೊಬ್ಬರ ಕಾಲುಗಳನ್ನ ತಾನಾಗಿಯೇ ಹೆಜ್ಜೆ ಹಾಕುವಂತೆ ಪ್ರಚೋದಿಸುವಂತಿತ್ತು. ಹೂವಿನ ರಂಗೋಲಿ ಕಣ್ಮನ ಸೆಳೆದ್ರೆ ಚಂಡೆ ವಾದ್ಯದ ನಾದ ಹಬ್ಬದ ಸಂಭ್ರಮವನ್ನ ಮತ್ತಷ್ಟು ಹೆಚ್ಚಿಸಿತು. ಚಂಡೆ ವಾದ್ಯದ ಸದ್ದಿನೊಂದಿಗೆ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಅವರನ್ನ ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು. ಬಳಿಕ ಕಥಕಳಿ, ಭರತನಾಟ್ಯ, ಮೋಹಿನಿ ಆಟಂ, ಕೂಚಿಪುಡಿ, ಕಲರಿಪಟ್ಟು ಸೇರಿ ವಿವಿಧ ಕಲಾ ಪ್ರಕಾರಗಳ ಪ್ರದರ್ಶನ ನಡೆಯಿತು. ಕೇರಳದ ಸಾಂಸ್ಕೃತಿಕ ವೈಭವವನ್ನ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಅನಾವರಣಗೊಳಿಸಿದ್ರು. ಈ ಅದ್ದೂರಿ ಕಾರ್ಯಕ್ರಮಕ್ಕೆ ಚಂಡೆ ವಾದ್ಯದ ಸದ್ದಿನೊಂದಿಗೆ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಅವರನ್ನ ಬರಮಾಡಿಕೊಳ್ಳಲಾಯಿತು. ಕೇರಳದ ಸಾಂಪ್ರದಾಯಿಕ ನೃತ್ಯಗಳಾದ ಕಥಕಳಿ, ಭರತನಾಟ್ಯ, ಮೋಹಿನಿ ಆಟಂ, ಕೂಚಿಪುಡಿ, ಕಲರಿಪಟ್ಟು ಸೇರಿದಂತೆ ವಿವಿಧ ಕಲಾ ಪ್ರಕಾರಗಳ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು. ವಿಶೇಷವಾಗಿ ವಿದ್ಯಾರ್ಥಿಗಳು ಕೇರಳ ಶೈಲಿಯ ಉಡುಗೆ ತೊಟ್ಟು ಜೋಡಿಯಾಗಿ ಫ್ಯಾಷನ್ ಶೋ ನಡೆಸಿಕೊಟ್ಟಿದ್ದು ವಿಶೇಷವಾಗಿತ್ತು. ಕಾರ್ಯಕ್ರಮದ ಮತ್ತೊಂದು ಪ್ರಮುಖ ಆಕರ್ಷಣೆ ಅಂದರೆ ಕೇರಳ ಶೈಲಿಯ ಫ್ಯಾಷನ್ ಶೋ. ಸಾಂಪ್ರದಾಯಿಕ ಉಡುಗೆಯಲ್ಲಿ ವಿದ್ಯಾರ್ಥಿಗಳು ಜೋಡಿಯಾಗಿ ರ್ಯಾಂಪ್ ವಾಕ್ ಮಾಡಿ ಎಲ್ಲರ ಗಮನ ಸೆಳೆದ್ರು. ವಿದ್ಯಾರ್ಥಿಗಳಷ್ಟೇ ಅಲ್ಲ, ಪ್ರಿನ್ಸಿಪಲ್ ಹಾಗೂ ಶಿಕ್ಷಕರು ಕೂಡ ಕೇರಳ ಶೈಲಿಯ ಸೀರೆ ಉಟ್ಟು ತಿರುವಾತಿರ ನೃತ್ಯ ಪ್ರದರ್ಶಿಸಿ ಸಂಭ್ರಮಕ್ಕೆ ಮತ್ತಷ್ಟು ಕಳೆ ತಂದರು. ಹಬ್ಬದ ಅಂಗವಾಗಿ ನಡೆದ ರಂಗೋಲಿ ಸ್ಪರ್ಧೆ ಹಾಗೂ ವಿವಿಧ ನೃತ್ಯ ಸ್ಪರ್ಧೆಗಳ ವಿಜೇತರಿಗೆ ಬಿಜಿಎಸ್ ಹಾಗೂ ಎಸ್ಜೆಬಿ ಶಿಕ್ಷಣ ಸಂಸ್ಥೆಗಳ ಎಂಡಿ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಬಹುಮಾನ ವಿತರಿಸಿ ಅಭಿನಂದಿಸಿದ್ರು. ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ 15,000ಕ್ಕೂ ಅಧಿಕ ವಿದ್ಯಾರ್ಥಿಗಳಲ್ಲಿ 4,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕೇರಳದವರು. ಕರ್ನಾಟಕದ ಮಣ್ಣಿನಲ್ಲಿ ನಿಂತು ಬೇರೆ ರಾಜ್ಯದ ಹಬ್ಬವನ್ನ ಇಷ್ಟೊಂದು ಪ್ರೀತಿಯಿಂದ ಆಚರಿಸುತ್ತಿರುವುದನ್ನ ನೋಡೋದಕ್ಕೆ ಸಂತಸವಾಗ್ತಿದೆ. ಈ ಆಚರಣೆಯನ್ನ ನೋಡಿದ್ರೆ ವಸುದೈವ ಕುಟುಂಬಕಂ ಭಾವನೆ ಮೂಡುತ್ತದೆ ಅಂತ ಅಭಿಪ್ರಾಯಪಟ್ಟರು. ಒಂದು 10ರಿಂದ 15,000 ಜನ ಹುಡುಗರು ಈ ಕ್ಯಾಂಪಸ್ನಲ್ಲಿ ಇರಬಹುದು. ನಮ್ಮ ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ ಅದರೊಳಗೂ ಕೇರಳದವರು ಒಂದು 30 to 40% ನಮ್ಮ ವಿದ್ಯಾಸಂಸ್ಥೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಇವತ್ತು ಅವರಿಗೆ ನೆಕ್ಸ್ಟ್ ಓಣಂ ಬರ್ತಾ ಇದೆ. ಆ ದೃಷ್ಟಿ ಇಟ್ಕೊಂಡು ಇವತ್ತು ನಮ್ಮ ಸಂಸ್ಥೆಯಲ್ಲಿ ಏನು ಬಹಳ ವಿಜೃಂಭಣೆಯಿಂದ ಅಂತ ಹೇಳಬೇಕು, ಇವತ್ತು ಪೂಜ್ಯ ನಮ್ಮ ಶಬರಿಮಲೆಯ ಗುರುಗಳಾದಂತಹ ನಮ್ಮ ಗುರುಗಳು ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಜಡ್ಜ್ಮೆಂಟ್ ಮಾಡಿದ್ರು. ತುಂಬಾ ಸಂತೋಷ ಆಯಿತು ನನಗೆ. ಓಣಂ ಹಬ್ಬದಲ್ಲಿ ಎಲ್ಲರೂ ಒಟ್ಟಾಗಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಬಿಜಿಎಸ್ ಕ್ಯಾಂಪಸ್ನಲ್ಲಿ ಓಣಂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಸಂತಸ ವ್ಯಕ್ತಪಡಿಸಿದ ಡಾಕ್ಟರ್ ವಿಶ್ವ ಸಂತೋಷ ಭಾರತಿ ಗುರೂಜಿ, ಕೇರಳದಲ್ಲಿ ಹಬ್ಬ ಮಾಡ್ತಿದ್ದೇವೆ ಅನ್ನುವಷ್ಟು ಸಂತಸವಾಗ್ತಿದೆ ಅಂತ ತಿಳಿಸಿದ್ರು. ಹಬ್ಬದ ವಾತಾವರಣವನ್ನ ನಮ್ಮ ಪ್ರಕಾಶನಾಥ್ ಸ್ವಾಮೀಜಿ ಅವರು ಇಲ್ಲಿ ಸೃಷ್ಟಿ ಮಾಡಿದ್ರು.
ಆ ಮಕ್ಕಳೆಲ್ಲವೂ ಸಹ ಭಾಳ ಸಂತೋಷದಿಂದ ನಲದದ್ದು ಆ ಕೇರಳದ ಹಬ್ಬವನ್ನು ಆಚರಿಸಿದ್ದು. ಇವತ್ತು ಊಟ ಕೂಡ ಕೇರಳದ ಊಟವನ್ನು ಮಾಡಿದ್ದು ನಮ್ಮ ಒಂದು ಸೌಹಾರ್ದತೆಯನ್ನು, ಪಕ್ಕದ ರಾಜ್ಯದ ಜೊತೆಯಲ್ಲಿ ನಮ್ಮ ಇರ್ತಕ್ಕಂಥ ಬಾಂಧವ್ಯವನ್ನು ಎತ್ತಿ ಹಿಡಿಯುವಲ್ಲಿ ಪ್ರಕಾಶನಾಥ ಸ್ವಾಮೀಜಿಯವರು ಅದನ್ನು ಮಾಡಿದ್ದಾರೆ. ಕೇರಳದ ಓಣಂ BGS SJB ಆವರಣದಲ್ಲಿ ಸಂಭ್ರಮದ ಹೊಸ ಬಣ್ಣ ಪಡೆದುಕೊಂಡಿತ್ತು. ಕೇರಳದ ಸಂಸ್ಕೃತಿಯ ಸೊಗಡಿನ ಜೊತೆಗೆ ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳ ಸಂಸ್ಕೃತಿಗಳು ಇಲ್ಲಿ ಬಂದಾಗಿದ್ವು. ವಿದ್ಯಾರ್ಥಿಗಳು ಹಬ್ಬವನ್ನ ಆಚರಿಸಿದ್ದು ಮಾತ್ರವಲ್ಲ, ವೈವಿಧ್ಯದಲ್ಲಿ ಏಕತೆ ಎಂಬ ಸಂದೇಶ ಸಾರಿದ್ದು ನಿಜಕ್ಕೂ ಅದ್ಭುತವಾಗಿತ್ತು. ಪ್ರಗತಿಗೌಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.